ಬ್ರೇಕ್ನ ಬಳಿಕ ಅಖಾಡ ಬಿಗ್ ಫೈಟ್ಗೆ ಮತ್ತೆ ಸ್ವಾಗತ. ಇದು ಕುಮಾರ್ ಸರ್, ಈಗ ಮುನೀರ್ ಅವರು ಆರೋಪ ಮಾಡೋದು ಹೆಂಗಿದೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ವಕ್ತಾರರು ಕಳ್ತನ ಮಾಡೋದು ಒಂದೇ ಸಾರಿಗೆಲ್ಲ ಎತ್ಕೊಂಡು ಹೋಗೋದಲ್ಲ ಖಜಾನೆನ. ಒಂದಿನ ನೆಕ್ಲೆಸ್ಸು, ಒಂದು ವಾರ ಬಿಟ್ಟು ಬಳೆ, ಈ ಥರ ಕಳ್ತನ ಮಾಡಿ ಕೊನೆಗೆ ಎಲ್ಲ ಗುಡಿಸ್ಗುಂಡಾಂತರ ಮಾಡೋ ಥರ ಇದೆ ಆರೋಪ. ಅಂದರೆ ಏಕಾಏಕಿ ಬದಲಾವಣೆ ಹೆಂಗೆ ಸಾಧ್ಯ ಅಂತ, ಯಾವಾಗ ಇಲ್ಲದೆ ಇರೋದು ದೇಶದ ಇತಿಹಾಸದಲ್ಲಿ ನಿಮ್ಮ ಅವಧಿಯಲ್ಲಿ ಆಗುತ್ತೆ ಅಂತ ಹೇಳಿದ್ರೆ? ಈ ಥರ ಕಳ್ಳ ಮತದಾನದ ಇತಿಹಾಸ ಇರೋದು ಕಾಂಗ್ರೆಸ್ಗೆ ಸರ್. ಇದು ಆವಾಗಿಂದ 1952 ಇಂದ ಏನು ಮೊದಲನೇ ಎಲೆಕ್ಷನ್ಸ್ ಬಂತೋ ಅಲ್ಲಿಂದನೂ ಕಳ್ಳ ಮತದಾನದ ಇತಿಹಾಸ ಅವ್ರದ್ದಿರೋ ಅಂಥದ್ದು. ಯಾಕೆಂದರೆ ಅವರಿಗೆ ಒಂದು ಸಹಿಸ್ಕೊಳಕ್ಕಾಗಲ್ಲ. ಏನು ಅಂತಂದರೆ, ಕಾಂಗ್ರೆಸ್ ಬಿಟ್ಟು, ಗಾಂಧಿ ಪರಿವಾರ ಬಿಟ್ಟು ಇನ್ನೊಬ್ರು ಯಾರೋ ಅಧಿಕಾರ ಆಳ್ತಾ ಇದ್ದಾರೆ ದೇಶದಲ್ಲಿ ಅಂತಂತಂದರೆ, ಅದು ಅವ್ರು ತಿಳ್ಕೊಂಡ್ಬಿಟ್ಟಿದ್ದಾರೆ ದೇಶ ಅವರ ಸ್ವತ್ತು, ದೇಶದ ಪ್ರಧಾನಿ ಪಟ್ಟ ಬಂತು ಗಾಂಧಿ ಸ್ವತ್ತು, ಮತ್ತೆ ಯಾರೋ ಒಬ್ಬ ಚಾ ಮಾರೋನೋ ಸ್ವತ್ತು ಯಾರಾದರೂ ಆಳ್ತಾ ಇದ್ದಾರೆ ಅಂದರೆ ಅವ್ರು ತಡ್ಕೊಳಕ್ಕೆ ಆಗುವಂಥದ್ದಲ್ಲ. ಅದು ಸಹಜ ಆದಲ್ಲಿ. ಯಾಕೆಂದರೆ ಬಹಳ ದೀರ್ಘಕಾಲ ಏನೂ ಇಲ್ಲದೇನೆ ಗಾಂಧಿ ಅನ್ನೋ ನಕಲಿ ಒಂದು ಪಟ್ಟಿಯಿಂದ ಅಧಿಕಾರದಲ್ಲಿ ಇದ್ದವ್ರಿಗೆ ಇದು ಸಹಜ ಅಂತಂದಿರುತ್ತೆ ಸರ್. ಅವರ್ಸ್ ಇಸ್ ಅ ವೈಬ್ರೆಂಟ್ ಡೆಮೋಕ್ರಸಿ. ವೈಬ್ರೆಂಟ್ ಡೆಮೋಕ್ರಸಿ ಅಂದಾಗ ದೆರ್ ಇಸ್ ಆಲ್ವೇಸ್ ಅನ್ ವೈಬ್ರೆಂಟ್ ಡೆಮೋಕ್ರಸಿ ಅಂದರೆ ಒಂದು ಆಲ್ಟರ್ನೇಟಿವ್ ಇರಬೇಕಾಗುತ್ತೆ. ಜನ ಯಾವಾಗಲೂ ಆಲ್ಟರ್ನೇಟಿವ್ ಬಯಸ್ತಾ ಇರ್ತಿದ್ದಂಥದ್ದು. ಯಾವಾಗ ಇವ್ರು ಹೇಳ್ತಾರೆ ಚುನಾವಣೆ ಅಕ್ರಮ ಅಂತ, ಚುನಾವಣೆ ಅಕ್ರಮದಿಂದ ಒಬ್ಬ ಅದು ಪದವಿಯಲ್ಲಿದ್ದಂಥ ಪ್ರಧಾನಿ ಏನಾದರೂ ಘಾಸಿಯಾಗಿದ್ದು, ಅದರಿಂದ ನೋವು ಅನುಭವಿಸಿದ್ದೋ, ಇಲ್ಲ ಅದರಿಂದ ಇಳಿಬೇಕಾದಂಥ ಪರಿಸ್ಥಿತಿ ಬಂದಿದ್ದೆ ಮಾನ್ಯ ಇಂದಿರಾ ಗಾಂಧಿ ಅವರಿಗೆ, ಪ್ರಧಾನಮಂತ್ರಿ ಆದ ಇಂದಿರಾ ಗಾಂಧಿ ಅವರಿಗೆ. ಚುನಾವಣೆ ಅಕ್ರಮ ಅವತ್ತೇನು ಅಲಹಾಬಾದ್ ರಾಜನಾರಾಯಣ್ ಅವರ ಏನು ಕೋರ್ಟ್ದ ಚಾಲೆಂಜ್ ಇದೆ ಏನಂತ ಅದು ಇದಾಯಿತು, ಇವತ್ತೂ ಅದು ಚಾಲುವಲ್ಲಿದೆ. ಅದೇನು ಸ್ಕ್ವಾಶ್ ಆಗಿಲ್ಲ, ಇದು ಇವತ್ತೂ ಇದೆ ಅದಲ್ಲಿ. ಸೊ ಚುನಾವಣೆ ಅಕ್ರಮ ಅನ್ನೋದು ಕಾಂಗ್ರೆಸ್ಸಿನ ಪರಿಪಾಠ. ಹಾಗಾದಾಗ ಇವ್ರು ಹೇಳ್ತಾರೆ ಇನ್ಕ್ರೀಸ್ ಆಗಿತ್ತು, ಇದಾಯಿತು, ಇಷ್ಟು % ಆಯಿತು. ಸರ್, ನಮ್ದೊಂದು ಯುವ ದೇಶ, ಇಡೀ ಪ್ರಪಂಚದಲ್ಲಿ ನಾವು ಕೇಳ್ತಾ ಇದ್ದೀವಿ ದಿಸ್ ಇಸ್ ಅನ್ ಯಂಗ್ ಕಂಟ್ರಿ ಅಂದಾಗ ಯಂಗ್ ವೋಟರ್ಸ್ ಅಂದಾಗ ಇವರೇ ಹೇಳಿದಂಥ 18 ವರ್ಷ ಆದಮೇಲೆ ಅಂತದಾಗ ಪ್ರತಿ ವರ್ಷನೂ ಆ್ಯಡ್ ಆಗ್ತಾನೆ ಇರ್ತಾರೆ, ಪ್ರತಿ ಚುನಾವಣೆಯಲ್ಲಿ ಆ್ಯಡ್ ಆಗ್ತಾ ಇರ್ತಾರೆ. ಹಂಗಂದ್ರೆ ಇವರಲ್ಲಿ ಆಡಿಷನ್ಸ್ ಆಗಲೇಬಾರ್ದು, ಹೇಗಿತ್ತೋ ಹಾಗೇ ಇರಬೇಕು. ಯಾರು ಆವಾಗ ನಕಲಿ ಮತದಾನ, ರಿಗ್ಗಿಂಗು, ಬೂತ್ ಕ್ಯಾಪ್ಚರಿಂಗು ಆಗ್ತಾನೆ ಇರಬೇಕು, ಆ ಥರದ್ದು ಇರ್ತೈತೆ. ನಾವು ಹೇಳ್ತಾ ಇರೋದು ಏನು ಅಂತಂದರೆ, ಸೋಷಿಯಲ್ ಇಂಜಿನಿಯರಿಂಗು UP ಇದು ಉದಾಹರಣೆ ಕೊಟ್ಟರು. ಯಾವುದೇ ಒಂದು ರಾಜಕೀಯ ಪಕ್ಷ ಆಗ್ಬೋದು, ತನ್ನ ಚುನಾವಣೆ ಪ್ರಣಾಳಿಕೆಯಲ್ಲಿ ಇಲ್ಲ ಚುನಾವಣೆಗೆ ಮುಂಚೆ ಒಂದು ಸೋಷಿಯಲ್ ಇಂಜಿನಿಯರಿಂಗ್ ಆಗೇ ಆಗುತ್ತೆ. ಯಾವ ಪಕ್ಷದ ಜೊತೆಗಾಗ್ಬೋದು, ಯಾವ ಸಮುದಾಯದ ಜೊತೆಗಾಗ್ಬೋದು, ನಮ್ಮ ಜೊತೆಗಿದ್ದರೆ ನೀವು ನಿಮ್ಮ ಒಂದು ಒಳಿತಿಗಾಗ್ಬೋದು, ಇದಾಗ್ಬೋದು ಅಂತ ಮಾಡುವಂಥದ್ದು. ಆ ಸೋಷಿಯಲ್ ಇಂಜಿನಿಯರಿಂಗ್ನಲ್ಲಿ ಇಟ್ ವಾಸ್ 2014 ಇಟ್ ವಾಸ್ ದ ವೋಟ್ ಅಗೇನ್ಸ್ಟ್ ದ ಕರಪ್ಷನ್. UPA ವಾಸ್ ಇನ್ ದ ಪವರ್. ಹೂ ವಾಸ್ ಇನ್ ದ ಪವರ್ ಅದಲ್ಲಿ? UPA ವಾಸ್ ಇನ್ ದ ಪವರ್, ನಾಟ್ BJP, ನಾಟ್ NDA. ಅವರ 10 ವರ್ಷದ ಸುದೀರ್ಘವಾದ ಭ್ರಷ್ಟಾಚಾರದ ವಿರುದ್ಧ ಜನದಂಗೆ ಎದ್ದಿದ್ದಂಥದ್ದು, ಜನ ಉತ್ತರ ಕೊಟ್ಟಿದ್ದಂಥದ್ದು. ಸೊ ಹೌ ಡು ಯು ರೇಟ್ ಇಟ್ ಅಂದರೆ ಜನರ ಮತದಾನದ ಒಂದು ಇದನ್ನ ನಾವು ತಿರಸ್ಕಾರ ಮಾಡೋಕ್ಕಾಗುತ್ತೆ ಸರ್ ಅದಲ್ಲಿ. ಸೊ ಹೌ ಡಿಡ್ ದಟ್ BJP ಅಲೋನ್ ಕೇಮ್ ಇಟ್ ಅಂದರೆ ಪ್ರತಿಯೊಂದು ಯಾವಾಗ BJP ಅಧಿಕಾರಕ್ಕೆ ಬರುತ್ತೆ ಇವ್ರಿಗೆ, ಹಾಗಾದ್ರೆ ಇವ್ರು 60 ವರ್ಷದ ಇತಿಹಾಸ EVM ಇಲ್ಲದೇದಾಗ ಏನೇನಾಯ್ತು ಅಂತ ಸಾಮಾನ್ಯ ಜನ ಮಾತಾಡ್ತಾರೆ. ಮತ್ತೆ ಇತ್ತೀಚೆಗೆ ಅವರ ಗೃಹ ಮಂತ್ರಿ ಕೂಡ ಹೇಳಿದ್ದಾರೆ, ಹಿಂದೆ ಏನೇನು ಆಗ್ತಾ ಇತ್ತು, ಯಾವ ರೀತಿ ನಾವು ಗೆದ್ದು ಬರ್ತಾ ಇದ್ವಿ, ಇವಾಗೆಲ್ಲ ಸರಿ ನಡೀತಾ ಇದೆ ಅಂತ ಇದು ಹೇಳಿದಂಥದ್ದು. ಸೊ ಇದನ್ನ ನಾವು ಮಾಡ್ಬೇಕು ಸರ್. ಇದನ್ನ ಜಸ್ಟ್ ನೀವು ಮ್ಯಾಥಮೆಟಿಕಲ್ ಆಗಿ ಏನೋ ಒಂದು ಹೇಳೋ ಅಂಥದ್ದಲ್ಲ ಸರ್. ಅದರಲ್ಲಿ ಒಂದು ಕೋರ್ಟ್ಗೆ ಪ್ರೂವ್ ಮಾಡಬೇಕಾಗತ್ತೆ. ಅದರ್ವೈಸ್ ಯು ಹ್ಯಾವ್ ಟು ಟೇಕ್ ದ ಅಂಡರ್ ಓತ್ ಅಟೆನ್ಷನ್ ಸೈನ್ ಮಾಡ್ಬಿಟ್ಟು ಕೊಡಬೇಕಾಗುತ್ತೆ ಚುನಾವಣೆ ಇದಕ್ಕೆ ಕೊಟ್ಟಾದಾಗ. ಸೊ ನಾವು ಸಬ್ಮಿಟ್ ಮಾಡ್ತಾ ಇರುವಂಥದ್ದು ಸರಿ ಇದೆ, ಸರಿ ಇಲ್ಲ ಅಂದ್ರೆ ವಿಲ್ ಫೇಸ್ ದ ಆಕ್ಷನ್ಸ್ ಅಂತ. ಅಲ್ಲ, ಚುನಾವಣೆ ಆಯೋಗಕ್ಕೆ ನೀವು ಸಾಕ್ಷಿ ಕೊಡಿ, ದಾಖಲೆ ಕೊಡಿ ಅಂತ ಕಾಂಗ್ರೆಸ್ನವ್ರು ಕೇಳ್ತಾ ಇದ್ದೀರಿ. ಈಗ ರಾಹುಲ್ ಗಾಂಧಿ ಅವ್ರಿಗೆ ನಿಮ್ಮ ಹತ್ರ ಏನಿದೆಯೋ ಅದು ಡಾಟಾ ಕೊಡಿ ಅಂತೇಳಿ. ಬಟ್ ಅಲ್ಲ ಸರ್, ಈಗ ವ್ಯವಸ್ಥೆ ಸರಿ ಇಲ್ಲದೆ ಇರುವಾಗ ಅಥವಾ ಆಯೋಗಗಳನ್ನ ದುರ್ಬಳಕೆ ಮಾಡ್ಕೊಳ್ತಿರುವಾಗ ನಾವು ನ್ಯಾಯ ಹೆಂಗೆ? ಯಾವ ವ್ಯವಸ್ಥೆ ಸರಿ ಇಲ್ಲ ಸರ್. ಹಾಗಾದ್ರೆ ಇದೇ ಚುನಾವಣೆ ಆಯೋಗ ಯಾವಾಗ ಕಾಂಗ್ರೆಸ್ ಸರ್ಕಾರ ಬಂದಾಗ ಅಟಾನಮಸ್ ಬಾಡಿ ಸ್ಥಾಪನೆ ಆಗಿದಂಥದ್ದು, ಎಲ್ಲಾ ಪಕ್ಷಗಳಿಗೂ ಎಲ್ಲಾ ರಾಷ್ಟ್ರೀಯ ಪಕ್ಷಗಳು ಒಂದಾಗಿ ನೋಡುವಂಥದ್ದು. 60 ವರ್ಷ ಚುನಾವಣೆ ಇದು ಚೆನ್ನಾಗಿತ್ತು, ಇವರ ಅಧಿಕಾರದಿಂದ ಬಿಟ್ಟು ಇವರ ಭ್ರಷ್ಟಾಚಾರದಿಂದ ಬಿಟ್ಟು ಹೋದಾಗ ಆ ಚುನಾವಣಾ ಆಯೋಗ ಭ್ರಷ್ಟ ಆಗ್ಬಿಡುತ್ತಾ? ಹಾಗಾದ್ರೆ ಚುನಾವಣಾ ಆಯೋಗದಲ್ಲಿ ಇವರು ಅದೇ ತೀರಿ ನಡ್ಸ್ಕೊಂಡಿದ್ರು, ಅವರಲ್ಲಿ ಉತ್ತರ ಕೊಡಬೇಕಾಗುತ್ತಲ್ಲ ಇವ್ರಿಗದಲ್ಲಿ. ಸುಮ್ಮನೆ ಆಪಾದನೆ ಮಾಡುವಂಥದ್ದಲ್ಲ ಸರ್ ಅದಲ್ಲಿ. ನಾವು ಯಾಕಂದ್ರೆ ಜನರು ಬಂದ್ಬಿಟ್ಟು ಮತದಾನ ಮಾಡಿದ್ದಾರೆ, ನನಗೆ ಯಾರು ಬೇಕು ಅಂತ ಒಬ್ಬ ಮತದಾರನಿಗೆ ಮೀನ್ಸ್ ಈಸ್ ಏಬಲ್ ಟು ಚೂಸ್ ಹೂ ಇಸ್ ಲೀಡರ್ ಈಸ್ ಅನ್ ಯಾವ ಗೌರ್ಮೆಂಟ್ ಬರಬೇಕು ಅಂತ. 60 ವರ್ಷ ಬಂದಾಗಲೂ ಯಾರು ಕೇಳಲಿಲ್ಲ ನೀವು ಯಾಕೆ ಕಾಂಗ್ರೆಸ್ಗೆ ಆಗ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು. ಜನ ಯಾವಾಗ ಬೇರೆ ಆಲ್ಟರ್ನೇಟಿವ್ಗೆ ಇದು ಮಾಡ್ತಾರಂತ ಅಂತಾರೋ, ಅವರೇ ಇರ್ಬೇಕಂತ ಏನಿಲ್ವಲ್ಲ, ಆಲ್ಟರ್ನೇಟಿವ್ ಚೂಸ್ ಮಾಡಬೇಕಾದಾಗ ಯಾಕೆ ಚೂಸ್ ಮಾಡಿದ್ರು ಅಂತ ಮತದಾರನ ಪ್ರಶ್ನೆ ಮಾಡೋಕ್ಕಾಗತ್ತಾ? ಅದು ಅವನು ವಿಧೇಯಕಕ್ಕೆ ಬಿಟ್ಟಿದಂಥದ್ದು. ಅದನ್ನೇ ನೀವು ಸಂಶಯಾಸ್ಪದದಿಂದ ನೋಡ್ತೀರಾ ಅಂದ್ರೆ ಡೆಮೋಕ್ರಸಿ ಆಗ್ಬೋದು, ಕಾನ್ಸ್ಟಿಟ್ಯೂಷನ್ ಆಗ್ಬೋದು, ವಿರುದ್ಧ ನೋಡ್ತಾ ಇದ್ದೀರಾ ಅಂತ ಅರ್ಥ. ಎಸ್ ಸರ್. ಇರ್ಷಾದ್ ಅವರೇ, ಈಗ ಇಂಡಿಯಾ ಕೂಟ ಒಗ್ಗಟ್ಟಾಗಿ ಇದಕ್ಕೆ ಹೋರಾಟಕ್ಕೆ ಮುಂದಾಗ್ತಾ ಇದೆ. ಈಗ ಆಮ್ ಆದ್ಮಿ
ನೀವು ಕೂಡ ಇದನ್ನು ಹೇಗೆ ನೋಡ್ತೀರಿ, ಜೊತೆಗೆ ನೀವು ಆ ಒಂದು ಒಕ್ಕೂಟದ ಜೊತೆಗೆ ಕೈ ಜೋಡಿಸ್ತೀರಾ ಹೇಗೆ? ನಿಮ್ಮ ಆರೋಪಗಳು ಅಂದರೆ ಅಷ್ಟು ಬಲವಾಗಿ ಆಮ್ ಆದ್ಮಿ ಪಕ್ಷದವರು ಯಾರೂ ಕೂಡ ಇದನ್ನು ಟೀಕೆ ಮಾಡ್ತಾ ಇಲ್ಲ, ನೋಡ್ತಾ ಇದ್ದಾರೆ ನಾವು ದೇಶದಲ್ಲಿ. ಸರ್, ಆಮ್ ಆದ್ಮಿ ಪಾರ್ಟಿ ಇಂಡಿಯಾ ಒಕ್ಕೂಟದಿಂದ ಆಚೆ ಬಂದಿದೆ, ಅದಂತೂ ಕ್ಲಾರಿಟಿ ಇರಲಿ. ಓಕೆ. ಎರಡನೇದು, ರಾಹುಲ್ ಗಾಂಧಿ ಮಾಡ್ತಾರೋ ಕ್ಲೈಮಿಗೆ ನಮ್ಮ ಬೆಂಬಲ ಯಾವಾಗಲೂ ಇರುತ್ತೆ. ಏನಕ್ಕೆ ನಿಜವಾಗಿ ಯಾರಾದರೂ ಒಳ್ಳೆ ಕೆಲಸ ಮಾಡ್ತಾರಂದ್ರೆ ಅದು ಪಕ್ಷ ಭೇದ ಭಾವ ಬಿಟ್ಟು ನಾವು ಸಪೋರ್ಟ್ ಮಾಡ್ತೀವಿ ಆಮ್ ಆದ್ಮಿ ಪಾರ್ಟಿಯವರು. ಓಕೆ. ನಾವು ರಾಹುಲ್ ಗಾಂಧಿ ಥರ ಮಾಡಲ್ಲ. 6 ತಿಂಗಳು ಮುಂಚೆ ಇವಾಗ ಎಲೆಕ್ಷನ್ ಕಮಿಷನ್ ಎವಿಡೆನ್ಸ್ ಕೇಳ್ತಾ ಇದ್ರೆ ಇವರೇ ಹೋಗ್ತಾ ಇಲ್ಲ ನಮ್ಮ ಎಕ್ಸ್ ಸಿ ಎಮ್ ಎಲ್ಲ ಒಂದೇ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಸಾಕ್ಷಿ ಸಮೇತ ಯಾರ್ಯಾರು ಡಿಲೀಟ್ ಮಾಡಿದ್ರು ಅವ್ರಿಗೆಲ್ಲ ಕರ್ಕೊಂಡು ಬಂದು ಸಾವಿರಾರು ಜನಕ್ಕೆ ಮುಂದೆ ಕುಣಿಸ್ಬಿಟ್ಟು ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳಿದ್ದೀವಿ ಈ ಹೆಸರು ನೋಡಿ ಇಲ್ಲಿ ಕೂತ್ಕೊಂಡಿದ್ದಾರೆ ವ್ಯಕ್ತಿ ಡಿಲೀಟ್ ಆಗಿದೆ ಅಂತ. ಅಷ್ಟೆಲ್ಲ ನಾವು ಸಾಕ್ಷಿ ತೊಗೊಂಡು ಬಂದು ಕೊಡೋವಾಗನೇ ಎಲೆಕ್ಷನ್ ಕಮಿಷನ್ ಯಾವುದೇ ಥರ ಆ್ಯಕ್ಷನ್ ತೊಗೊಂಡಿಲ್ಲ. ಇವತ್ತು ರಾಹುಲ್ ಗಾಂಧಿ ಅವರು ಬಂದು ಒಂದು ಡಿಜಿಟಲ್ ಇದರಲ್ಲಿ ನೋಡಿ ಒಂದೇ ಬೂತಲ್ಲಿ ಒಂದು 4 ಜನ ಆ್ಯಡ್ ಆಗಿದ್ದಾರೆ ಅಂತ ತೋರಿಸಿದ ತಕ್ಷಣ ಆ್ಯಕ್ಷನ್ ತೊಗೊಳತ್ತಂದ್ರೆ ಯಾರೂ ನಂಬಕ್ಕೆ ರೆಡಿ ಇಲ್ಲ. ಒಂದು. ಎರಡನೇದು, BJP ಅವರು ಆವಾಗ ಹೇಳ್ತಾ ಇರ್ತಾರೆ ಈ ದೇಶದಲ್ಲಿ ನರೇಂದ್ರ ಮೋದಿ ಅವರು ಬಂದ ಮೇಲೇ ಎಲ್ಲ ಕಡೆ ನ್ಯಾಯ ಸಿಗ್ತಾ ಇರೋದು ಅಂತ. ನರೇಂದ್ರ ಮೋದಿ ಸರ್ಕಾರ ಬಂದ ಮೇಲೇ ಯಾವ್ಯಾವ ತನಿಖೆಗಳು ನಡಿಬೇಕು ಆ ಥರ ನಡೀತಾ ಇಲ್ಲ. ಎಕ್ಸಾಂಪಲು, ಇವಾಗ CBI ED ಅದೆಲ್ಲ ಏನು ಕೆಲಸ ಮಾಡಬೇಕು ಅದು ಬಿಟ್ಟು ಬೇರೆ ಎಲ್ಲ ಕೆಲಸ ಮಾಡುತ್ತೆ. ಎಲೆಕ್ಷನ್ ಕಮಿಷನ್ ಅಷ್ಟೇ, ಅವ್ರ ಕೆಲಸ ಏನು, ಒಳ್ಳೆ ರೀತಿಯಲ್ಲಿ ಎಲೆಕ್ಷನ್ಗಳು ನಡೆಸ್ಕೊಡ್ಬೇಕು. ಎಲ್ಲಿ ನಡೆಸ್ಕೊಡ್ತಾ ಇದೆ? ಎಲ್ಲ ಓಟ್ ಚೋರಿಗಳಾಗ್ತಾ ಇದೆ. ಅದ್ರ ಬಗ್ಗೆ ಏನಾದರೂ ಹೇಳಿದ್ರೆ ಬನ್ನಿ ನೀವು ಅಫಿಡೇಟ್ ಸೈನ್ ಮಾಡಿ ತೊಗೊಂಡೋಗಿ ಅಂದರೆ ಯಾರ್ಯಾರು ಇವಾಗ ನಿಮ್ಮ ಮೇಲೆ ಅಲಿಗೇಷನ್ ಮಾಡ್ತಾರೋ ಅವರೆಲ್ಲ ಅಫಿಡೇಟ್ ಸೈನ್ಗಳು ಮಾಡ್ಕೊಡ್ಬೇಕಾ? ನಾವು ರೆಡಿ ಇದ್ದೀವಿ. ಆಮ್ ಆದ್ಮಿ ಪಾರ್ಟಿಯವ್ರು ಬೇಕಾದರೆ ಅಫಿಡೇಟು ಸೈನ್ ಮಾಡಿ ತೊಗೊಳ್ತೀವಿ. ನಾವು ಯಾವುದು ಆರೋಪ ಮಾಡಿದ್ದೀವಿ ಅದಕ್ಕೋಸ್ಕರ ನಾವು ಅಫಿಡೇಟು ಸೈನ್ ಮಾಡೋಕ್ಕೆ ರೆಡಿ ಇದ್ದೀವಿ. ಎಲೆಕ್ಷನ್ ಕಮಿಷನ್ ರೆಡಿ ಇದೆಯಾ ಅಂತ ಕೇಳಿ, ಯಾವುದೇ ಕಾರಣಕ್ಕೆ ಎಲೆಕ್ಷನ್ ಕಮಿಷನ್ ಉತ್ತರ ಕೊಡಲ್ಲ. ಕಡಿಮೆ ಅಂದರೂ ಒಂದು 50 ಸತಿ ನಮ್ಮ ಪಾರ್ಟಿಯವರು ಎಲೆಕ್ಷನ್ ಕಮಿಷನ್ಗೆ ಹೋಗಿ ಭೇಟಿ ಆಗಿದ್ದಾರೆ. ಈ ಥರ ಡೆಲ್ಲಿಯಲ್ಲಿ ಆಕ್ರಮ ಆಗಿದೆ ಇಲ್ಲ, ಅದ್ರ ಬಗ್ಗೆ ಏನಾದರೂ ಮಾಹಿತಿ ಕೊಡಿ ಅಂತ. ಯಾವುದೇ ಥರ ಮಾಹಿತಿ ಇಲ್ಲ. ಎಲೆಕ್ಷನ್ ಕಮಿಷನ್ಗೆ ಹೇಳಿದ್ರೆ ಇಲ್ಲ ಒಳ್ಳೆ ರೀತಿ ಎಲೆಕ್ಷನ್ ನಡೆಸಿದ್ದೀವಿ, ಪ್ರಜಾಪ್ರಭುತ್ವದಲ್ಲಿ ನೀವು ನಂಬಿಕೆ ಇಟ್ಕೊಳ್ಬೇಕು ಅಂತ. ಹೆಂಗ್ ನಂಬಿಕೆ ಇಟ್ಕೊಳ್ಳೋದು? ಅಂದ್ರೆ ಈಗ ಬಿಜೆಪಿಯ ಬ್ರಾಂಚ್ ಆಫೀಸ್ ಆಗಿದಾವೆ ಹಾಗಾದ್ರೆ ನೀವು ಹೇಳೋ ಪ್ರಕಾರ? ಸರ್, ಬಿಜೆಪಿ ಬ್ರಾಂಚ್ ಆಫೀಸ್ ಬರೀ ಎಲೆಕ್ಷನ್ ಕಮಿಷನ್ ಅಂತ ಇಲ್ಲ. ಇಡಿನೂ ಬಿಜೆಪಿ ಆಫೀಸೇ, IDನೂ ECIನೂ ಎಲ್ಲ ಯಾವ್ದ್ಯಾವ್ದು ತನಿಖೆಗಳ ಇದ್ದಿದ್ದು ಏಜೆನ್ಸಿಗಳಿದೆ ಅದೆಲ್ಲ BJP ಅವ್ರ ಆಫೀಸೇ ಆಗಿರೋದು. ECI ಮುಂದೆ ECI BJP ಅಂತ ಬೋರ್ಡ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದೇ ಥರ CBI EDಗೂ ಇರಲಿ, BJP CBI ಅಂತ ಬರ್ಕೊಳ್ಳಿ. ಯಾರ್ಯಾರ ಮೇಲೆ ಏನೇನು ಅಲಿಗೇಷನ್ ಮಾಡಿ ಯಾರ್ಯಾರು ಕರ್ಕೊಂಡೋಗಿ ಜೈಲಲ್ಲಿ ಹಾಕಿದ್ರು ಅವ್ರಿಗೆಲ್ಲ ಇವಾಗ ಕೋರ್ಟಿಂದ ನಮ್ಮವ್ರಿಗೆಲ್ಲ ನೀವೆಲ್ಲ ನಿರಪರಾಧಿ ಅಂತ ಹೇಳ್ಬಿಟ್ಟು ವಜಾ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ಯಾರು ಹೊಣೆ ಹೋಗ್ತಾರೆ? ಕಡಿಮೆ ಅಂದ್ರೂ ನಮ್ಮ ಒಂದು ಲೀಡರ್ಗೆ 2.5 ವರ್ಷ ಜೈಲಲ್ಲಿ ಹಾಕಿದ್ರು. ಮೊನ್ನೆ CBI ಇಂದ ಚೀಮಾರಿ ಹಾಕ್ಸ್ಕೊಂಡು ಇಲ್ಲ ನೀವು ನಿರಪರಾಧಿ, ನಮ್ಮ ಹತ್ರ ಯಾವುದೇ ದಾಖಲೆಗಳಿಲ್ಲ ಅಂತ ಬಿಟ್ಟು ಹಾಕಿದ್ದಾರೆ. ಅವ್ರು ಕಂಪ್ಲೇಂಟ್ ಕೊಟ್ಟಿರಲ್ಲ, ಅವ್ರು ಕರ್ಕೊಂಡೋಗಿ ಜೈಲಲ್ಲಿ ಆಗ್ಬೇಕಿಲ್ಲ. ಇವಾಗ ಅದ್ರ ಬಗ್ಗೆ ಎಲ್ಲೂ BJP ಮಾತಾಡಲ್ಲ. ಕರೆಕ್ಟ್. BJP ಮಾತಾಡೋದು ಯಾವಾಗಂದ್ರೆ ಇವ್ರ ವಿರುದ್ಧ ಏನಾದ್ರು ಹೇಳಿದ ತಕ್ಷಣನೇ ದೇಶದ್ರೋಹಿ ಅಂತ ಹೇಳ್ತಾರೆ. ಏನಕ್ಕೆ ಹೇಳ್ತಾ ಇದಾರೆ ಅಂತ ಕೇಳಲ್ಲ BJP ಅವರು. ಒಬ್ರು ಬಂದು ಅಲಿಗೇಷನ್ ಮಾಡ್ತಾರಂದ್ರೆ ಸುಮ್ಮನೆ ಅಲಿಗೇಷನ್ ಮಾಡ್ತಾರ? ಏನಾದರೂ ತಪ್ಪಿದ್ರೆ ಮಾತ್ರ ತಾನೇ ಹೇಳ್ತೀವಿ. ಇಷ್ಟು ದಿವಸ ನಾವು ಹೇಳ್ತಾ ಇದೀವಿ ಎಲೆಕ್ಷನ್ ಕಮಿಷನ್ ಓಟ್ ಚೋರಿ ಮಾಡಿದೆ ಅಂತ ಬಹಿರಂಗವಾಗಿ ಬಂದು ಆಚೆ ಹೇಳ್ತಾ ಇದೀವಿ. ಅದ್ರ ಬಗ್ಗೆ ಪ್ರತಿಕ್ರಿಯೆ ECI ಕೊಡಬೇಕು, ಆದರೆ ECI ಇನ್ನವರೆಗೂ ಕೊಟ್ಟಿಲ್ಲ.